ನನಗೆ 4 ವರ್ಷ ಹಿಂದೆನೇ ನಾನು ಇಲ್ಲಿ ಸೆರಾಕೇರ್ಗೆ ಬಂದಿದ್ದೆ. ಆದರೆ ನನಗೇನು ಯಾರು ಈ ಸೆರಾಕೇರ್ ಅಂತ ಒಂದು ಸೆಂಟ್ರ್ ಐತೆ, ಅದು ಫುಲ್ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಇದೆ ಅಂತ ನನಗೆ ಯಾರೂ ಹೇಳಿರಲಿಲ್ಲ. ನಾನೇನೋ ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಜಸ್ಟ್ ಇಲ್ಲಿ ಏನು ಹಾಕ್ತಾರಲ್ಲ ವೀಡಿಯೋ, ಇದರಲ್ಲಿ ಯಾವುದೋ ಒಂದು ವೀಡಿಯೋ ಬಂತು ನನಗೆ. ₹1 ಖರ್ಚಿಲ್ಲದೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಎಲ್ಲ ಯಾವುದೇ ಡಿಸೀಸ್ ಇರಲಿ, ಯಾವುದೇ ಅನಾರೋಗ್ಯಕ್ಕೂ ಇಲ್ಲೆಲ್ಲ ಒಂದೇ ರೀತಿಯಿಂದ ಟ್ರೀಟ್ಮೆಂಟ್ ಕೊಟ್ಟು ಆರಾಮ್ ಮಾಡ್ತಾರೆ ಅಂಥೇಳಿ ಒಂದು ಇದು ಬಂತು, ವಿಡಿಯೋ ಬಂತು. ನಾನು ಜಸ್ಟ್ ನೋಡಬೇಕು ಅಂತ ಪ್ಲೇ ಮಾಡಿದಾಗ ಗೊತ್ತಾಯಿತು ಈ ಥರ ಒಂದು ಸೆಂಟ್ರ್ ಇದೆ, ಈ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಬಟ್ ಅದು ಎಲ್ಲಿದೆ ಏನು ಅಂತ ನನಗೇನು ಗೊತ್ತಾಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅಲ್ಲಿ ಡಿಸ್ಟಿಂಕ್ಷನ್ ಬಾಕ್ಸಲ್ಲೇ ನಂಬರ್ಸ್ ಕೊಟ್ಟಿರ್ತಾರಲ್ಲ, ಫೋನ್ ನಂಬರ್ಸ್ ಕೊಟ್ಟಿರ್ತಾರೆ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅದು ಎಲ್ಲೋಯ್ತು, ಬೆಂಗಳೂರಿಗೆ ಹೋಯ್ತು, ಬೆಂಗಳೂರು ಸೆಂಟ್ರಿಗೆ ಹೋಯ್ತು. ಬೆಂಗಳೂರು ಸೆಂಟ್ರಿಗೆ ಹೋದಾಗ ನಾನು ಮತ್ತು ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದಾಗ ಅವ್ರು ಹೇಳಿದರು, ಹೌದಮ್ಮ ಇಲ್ಲೆಲ್ಲ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಬಟ್ ನಾವಿರೋದು ಅಥಣಿಯ, ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ, ತುಂಬ ದೂರ ಆಗುತ್ತಲ್ಲ. ಅದಕ್ಕೆ ನಾನೇನು ಹೇಳಿದೆ, ನಾವು ಬೆಳಗಾಂ ಡಿಸ್ಟಿಕ್ ಅಥಣಿಯಲ್ಲಿರೋದು, ನಮಗೆ ಬೆಳಗಾಂಗೆ ನಿಯರ್ ಆಗುವಂಥ ಸೆಂಟ್ರ್ ನಿಮ್ಗೆ ಯಾವುದಿದೆ ಅಂತ ಕೇಳಿದಾಗ ಅವರು ಹುಬ್ಬಳ್ಳಿ ಸೆಂಟ್ರ್ ಹೇಳಿದರು. ಆವಾಗ ನಾನೇನು ಮಾಡಿದೆ, ಹುಬ್ಬಳ್ಳಿ ಸೆಂಟ್ರದ್ದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀರಾ ಪ್ಲೀಸ್ ಅಂತ ಹೇಳಿದಾಗ ಅವ್ರೇನು ಮಾಡಿದರು, ನಾಗೇಶ್ ಸರ್ ನಂಬರ್ ಕೊಟ್ಟರು ನನಗೆ. ಅವಾಗ ನಾನು ನಾಗೇಶ್ ಸರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ಸರ್ ನಾನು ಈ ಥರ ನನಗೆ ಪ್ರಾಬ್ಲಮ್ ಇದೆ, ನಾನು ಅಥಣಿಯಿಂದ ಬರಬೇಕಾದ್ರೆ ನಾನು ಯಾವಾಗೂ ಹುಬ್ಬಳ್ಳಿಗೆ ಬಂದಿಲ್ಲ, ಆದರೆ ಯಾವ ರೀತಿ ಬರಬೇಕು ಹೆಂಗೆ ಅಂತ ಎಲ್ಲ ಅವರಿಗೆಲ್ಲ ಲೊಕೇಶನ್ ಎಲ್ಲ ಕೇಳಿಕೊಂಡು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು 4 ವರ್ಷದ ಹಿಂದೆ ಇಲ್ಲಿ ಬಂದೆ. ಅವಾಗ ನನ್ನ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, 2 ಕಾಲಲ್ಲೂ ಶಕ್ತಿ ಇರಲಿಲ್ಲ, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲಿಂದ ನಾನು ಬರೀ ಸಂಗೊಳ್ಳಿ ಸರ್ಕಲ್ಗೆ ಹೋಗಬೇಕಾದ್ರೆ 5-6 ಜಾಗದಲ್ಲಿ ನಿಂತ್ಕೊಂಡು ಹೋಗಬೇಕು. ಇನ್ನೇನು ಬೀಳ್ತೀನೇನೋ ಆ ಸ್ಟೇಜಲ್ಲಿ ನಡೀತಾ ಇದ್ದೆ ನಾನು. ಏನು ಪ್ರಾಬ್ಲಮ್ ಆಗಿತ್ತಮ್ಮ ನಿಮಗೆ? ನನಗೆ ಬೆನ್ನಲ್ಲಿ 4ರಿಂದ 5 ಜಾಗದಲ್ಲಿ ನರ ಸ್ವಲ್ಪ ಡಿಸ್ಬಲ್ಜ್ ಆಗಿದೆ, ನರ ಚಪ್ಪಟಾಗಿದೆ. ಅದರಿಂದ ನಿಮ್ಮ ಕಾಲಿಗೆ ರಕ್ತ ಸಂಚಾರ ಆಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಕಾಲಲ್ಲಿ ವೀಕ್ನೆಸ್ ಬಂದಿದೆ ಅಂತ ಡಾಕ್ಟರ್ ಹೇಳಿದರು. ಅದಕ್ಕೆ ಆಪ್ರೇಷನ್ಸ್ ಇವಾಗ ಬೇರೆ ನಿಮಗೆ ಆಪ್ಷನ್ನೇ ಇಲ್ಲ ಅಂತ ಹೇಳಿದರು. ಮಾಡಿಕೊಂಡು ಆಪ್ರೇಷನ್ ಮಾಡ್ಕೋಬೇಕು, ಇಲ್ದಿದ್ರೆ ನೀವು ಹಿಂಗೆ ಬಿಟ್ಟರೆ ನಿಮ್ಮ ಕಾಲು ಪೂರ್ತಿ ಹೋಗಿಬಿಡುತ್ತೆ, ನೀವು ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತೀರ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಎಲ್ಲ ಇದು ಊರಲ್ಲಿ ನನ್ನ ಈ ಮೆಡಿಕಲ್ ಹಾಸ್ಪಿಟಲ್ ತೋರಿಸಿದ್ದೀನಿ, ಇಲ್ಲ ಅಂತಲ್ಲ, ಎಲ್ಲ ಕಡೆ ತೋರಿಸಿದ್ದೀನಿ. ಮಿರರ್, ಸಾಂಗ್ಲಿ, ಕೊಲ್ಹಾಪುರ್, ಆಮೇಲೆ ಕೊಲ್ಹಾಪುರದಲ್ಲಿ ಒಂದು ಬೆಸ್ಟ್ ಹಾಸ್ಪಿಟಲ್ ಇದೆ, ಸೌಸ್ಕಾ ಹಾಸ್ಪಿಟಲ್, ತುಂಬ ಫೇಮಸ್. ಅಲ್ಲಿ ಹೋದಾಗ ಅವ್ರೇನಂದ್ರೆ ಡಾಕ್ಟ್ರು ಎಲ್ಲ ರಿಪೋರ್ಟ್ ಎಲ್ಲ 3 ಸರಿ MRI ಸ್ಕ್ಯಾನ್ ಆಗಿದೆ ನಾನು. 3 ಸರಿ MRI ಸ್ಕ್ಯಾನ್ ಮಾಡಿದಾಗ ಸೇಮ್ ರಿಪೋರ್ಟನ್ನೇ ಬಂದೈತೆ, ಆಪ್ರೇಷನ್ನೇ ಮಾಡಬೇಕು, ಬೇರೆ ಇದಕ್ಕಿಲ್ಲ. ಅಲ್ಲಿ ಸಂಜೀವ್ ಕುಲಕರ್ಣಿ ಅಂಥೇಳಿ ಒಬ್ಬರು ಡಾಕ್ಟ್ರು, ತುಂಬ ಫೇಮಸ್ ಡಾಕ್ಟ್ರು. ರಿಪೋರ್ಟ್ ನೋಡಿಬಿಟ್ಟು ಏನಂದರು, ಈ ರಿಪೋರ್ಟ್ ನೋಡಿದರೆ ನೀವು ಈ ಸ್ಟೇಜಲ್ಲಿ ಫುಲ್ ಮಲ್ಕೊಂಡೇ ಬಿಡ್ಬೇಕು, ನೀವು ಎದ್ದೇಳಕ್ಕೆ ಆಗಲ್ಲ, ಆ ಥರ ರಿಪೋರ್ಟ್ ಐತೆ ನಿಮ್ಗೆ. ಆದರೂ ನೀವು ಇಷ್ಟು ನಡೀತಾ ಇದ್ದರೆ ನಮಗೆ ವಿಚಿತ್ರ ಆಗ್ತಾಯಿದೆ ಅಂತಂದು. ಬಟ್ ಆಪ್ರೇಷನ್ ಮಾಡಿಸ್ಲೇಬೇಕು, ಈಗಾಗಲೇ ತುಂಬ ಲೇಟ್ ಆಗಿದೆ, ಎಷ್ಟು ಬೇಗ ಆಪ್ರೇಷನ್ ಮಾಡುತ್ತೀರಾ ಅಷ್ಟು ಬೇಗ ನೀವು ಕ್ಯೂರ್ ಆಗ್ತೀರಾ ಅಂತಂದರು. ನಾನು ಕೇಳಿದೆ, ಆಪ್ರೇಷನ್ ಮಾಡಿದರೆ ನನ್ನ ಕಾಲು 2 ಸರಿ ಆಗುತ್ತಾ, ಗ್ಯಾರಂಟಿ ಕೊಡ್ತೀರಾ ಅಂತ ಕೇಳಿದೆ ನಾನು. ಇಲ್ಲ, ನಾವು ಗ್ಯಾರಂಟಿ ಕೊಡೋಂಗಿಲ್ಲ, ಆಪ್ರೇಷನ್ ಸಕ್ಸಸ್ಸು ಆಗ್ಬೋದು, ಫೇಲ್ಯೂರು ಆಗ್ಬೋದು, ಮತ್ತು ಯಾವ ಧೈರ್ಯದ ಮೇಲೆ ನಾವು ಆಪ್ರೇಷನ್ ಮಾಡ್ಕೋಬೇಕು. ಅದಕ್ಕೆ ಆಪ್ರೇಷನ್ ಅನ್ನೋದನ್ನು ತಲೆಯನ್ನು ತೆಗೆದುಬಿಟ್ಟೆ ನಾನೇನು ಮಾಡಿಕೊಂಡೆ, ಮನಸ್ಸಲ್ಲೇ ಒಂದು ಡಿಸೈಡು, ಇರೋವರೆಗೂ ನಾನು ಹಿಂಗೆ ಕಾಲು ಎಳ್ಕೊತ ನಡೀತೀನಿ, ಬಟ್ ಆಪ್ರೇಷನ್ ಮಾತ್ರ ಮಾಡ್ಕೊಳ್ಳಲ್ಲ. ನಮ್ಮ ಮನೇಲಿ ಎಲ್ಲರೂ ಹೇಳಿದರು, ಎಷ್ಟೋ ಜನ ಆಪ್ರೇಷನ್ ಮಾಡ್ಕೊಂಡು ಸಕ್ಸಸ್ ಆಗಿದ್ದಾರೆ, ಮಾಡ್ಕೊಂಡು ನೀನು ಏನಾಗಂಗಿಲ್ಲ ಅಂಥೇಳಿ. ಬಟ್ ನನಗೆ ಆ ಧೈರ್ಯ ಬರಲಿಲ್ಲ. ಏನೋ ಹಾಗೆ ದಿನ ದೂಡ್ತಾ ಇದ್ದೆ. ಜಸ್ಟ್ ಒಂದು ವಿಡಿಯೋ ಯೂಟ್ಯೂಬ್ ನೋಡ್ಕೊತ ಕುಂತಾಗ ಹೇಳಿದ್ನಲ್ಲ, ಆವಾಗಲೇ ವಿಡಿಯೋ ಒಂದು ಬಂತು, ನಾವು ಪ್ಲೇನ್ ಮಾಡಿದೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದು ಚೈತ್ರ ಇದ್ಲು, ಅವಳಿಗೆಲ್ಲ ನಾನು ರಿಪೋರ್ಟ್ ತೋರಿಸಿದೆ. ರಿಪೋರ್ಟ್ ತೋರಿಸ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಅವಳಿಗೆ ಮೋಸ್ಟ್ಲಿ ನೆನಪಿದೆ ಇಲ್ಲ, ನನಗೆ ನೆನಪಿದೆ. ಅಷ್ಟು ನನಗೆ ನೋವು, ಪೇನ್ ಇತ್ತು. ನಾನು ಅನುಭವಿಸಿದ ಕಷ್ಟ ನೆನೆಸ್ಕೊಂಡ್ರೆ ನನಗೆ ಆ ಥರ ನೋವಾಗುತ್ತೆ. ಆದರೆ ಸೆರಾಕೇರ್ಗೆ ನಾನು ಲೈಫ್ ಲಾಂಗ್, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸೆರಾಕೇರ್ಗೆ ಕಡಿಮೆ ಇಲ್ಲ ಅಂತ ನಾನು ಇದು ಮಾಡ್ತೀನಿ. ನಿಮಗೂ ಕೂಡ ದಯವಿಟ್ಟು ಎಲ್ಲರೂ ಸೆರಾಕೇರ್ಗೆ ಬನ್ನಿ, ಟ್ರೀಟ್ಮೆಂಟ್ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇವಾಗ ಸ್ಕೂಲ್ ಟೀಚರು, ಆವಾಗಲೂ ಕೂಡ ನೀವು ಬಂದಿದ್ದು ರಜದಲ್ಲಿ ಬಂದ್ರಿ. ಇಲ್ಲಿ ಬಂದು ನಾನು ರಜದಲ್ಲಿ ಬರಲಿಲ್ಲ, ನನಗೆ ಏನಿತ್ತಲ್ಲ, ಅದಕ್ಕೆ ನಾನು ರಜೆ ಹಾಕಿಬಿಟ್ಟು ವಿದೌಟ್ ಪೇ ನಾನು ಒಂದು 20 ದಿನ ರಜೆ ತೊಗೊಂಡು ಇಲ್ಲಿ ಬಂದಿದ್ದೆ. ನಾನು ಟ್ರೀಟ್ಮೆಂಟ್ ತೊಗೊಂಡೆ. ಟ್ರೀಟ್ಮೆಂಟ್ ತೊಗೊಂಡ ತಕ್ಷಣ ನನಗೆ ಸ್ವಲ್ಪ ಕ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಿ ಒಂದು 8 ದಿನದಲ್ಲೇ ಕ್ಯೂರ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಇಲ್ಲಿ ಮತ್ತೆ ಕಂಟಿನ್ಯೂ ಟ್ರೀಟ್ಮೆಂಟ್ ತೊಗೊಳಕ್ಕಾಗಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಇದು ಮ್ಯಾಟ್ ಎಲ್ಲ ಬುಕ್ ಮಾಡಿದೆ.
ಆವಾಗ ಸ್ವಲ್ಪ ಆಫರ್ ಇತ್ತು. ನನಗೆ ಮ್ಯಾಟು ಮತ್ತು ವೈಬ್ರೇಟು ಜಾಕೆಟು ಎಲ್ಲ ಒಂದು 75,000 ಎಲ್ಲನೂ ಸಿಕ್ತು ನನಗೆ. ನಾನು ತೊಗೊಂಡು ಮನೆಗೂ ಹೋದೆ. ಮನೆಗೆ ಹೋಗಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ, ಫುಲ್ ಕ್ಯೂರ್ ಆದೆ. ನನಗೆ ಇನ್ನೇನು ಯಾವಾಗೂ ಈ ಪೇನ್ ಇತ್ತು ಅಂತಲೂ ಅನ್ನಿಸ್ಲಿಲ್ಲ ನನಗೆ. ಆ ಥರ ನಾನು ಪೂರ್ತಿ ಕ್ಯೂರ್ ಆದೆ. ಆದರೆ ನಾನು ಮಾಡಿದ್ದು ಒಂದೇ ಒಂದು ತಪ್ಪು ಅಂತಂದರೆ, ಕ್ಯೂರ್ ಆಗಿದ್ದೀನಿ ಬಿಡು ಇನ್ನೇನಂತೇಳಿ ಮನೇಲಿರೋದು ಮ್ಯಾಟು ವೈಬ್ರೇಟು ಜಾಕೆಟು ಆ ಟ್ರೀಟ್ಮೆಂಟ್ ತೊಗೊಳೋದು ಬಿಟ್ಟೆ. 2 ವರ್ಷ ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ಆದರೆ ಹೋದ ವರ್ಷ ಮತ್ತೆ ನನಗೆ ಒಂದೇ ಕಾಲು ಪೇನ್ ಸ್ಟಾರ್ಟ್ ಆಯಿತು. ಆವಾಗ ಮತ್ತೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಮನೇಲಿ. ಆದರೂ ಅದು ಕ್ಯೂರ್ ಆಗಲಿಲ್ಲ. ಮತ್ತು ಸರ್ನ ಕಾಂಟ್ಯಾಕ್ಟ್ ಮಾಡಿದೆ, ನಾಗೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಅವರೇನೆಂದರು, ಇಲ್ಲ ನಿಮಗೆ ಆಟೋಮೆಟಿಕ್ ನೆಸಸರಿ ಇದೆ, ನೀವು ಬನ್ನಿ ಅಂತ ಹೇಳಿದರು. ಮತ್ತೆ ಒಂದು 15 ದಿನ ರಜೆ ಹಾಕಿಬಿಟ್ಟು ಮತ್ತೆ ಬಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು, ಲಾಸ್ಟ್ ಟೈಮ್ ಡಿಸೆಂಬರಲ್ಲಿ ನಾನು ಬಂದಿದ್ದು. ಒಂದು 15 ದಿನ ಬಂದು ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಸ್ವಲ್ಪ ಕ್ಯೂರ್ ಆಯಿತು. ಮತ್ತೆ ಹೋದೆ. ಆಮೇಲೆ ರಜದಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಇವಾಗ ಏಪ್ರಿಲ್ ಮೇ ರಜೆ ಬಂದಿತ್ತಲ್ಲ, ಅದಕ್ಕೆ ಮತ್ತೆ ಒಂದು 10 ಡೇಸ್ ಆಯಿತು ನಾನು ಬಂದು. ಇವಾಗ ನಾಳೆ ಮತ್ತೆ ಹೋಗ್ಬೇಕು ನಾನು. ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ, ಸೆರಾಕೇರ್ ತುಂಬ 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 ಒಳ್ಳೆ ಟ್ರೀಟ್ಮೆಂಟ್ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಆಮೇಲೆ ನೀವು ಅಷ್ಟೇ ಅಲ್ಲದೆ ಬೇರೆಯವ್ರಿಗೂ ಹೇಳಿ, ಯಾಕಂದರೆ ಎಲ್ಲರ ಕಡೆನೂ ದುಡ್ಡು ಇರಲ್ಲ. ಈಗ ನೀವು ನೋಡಿರಿ, ಹಾಸ್ಪಿಟಲ್ಗೆ ಹೋದರೆ ಸುಮ್ಮನೆ ಹೋಗಿ ಬಂದರೆ ಒಂದು 5,000 ಹೋಗುತ್ತೆ. ನೀವು ಸುಮ್ಮನೆ ಅವ್ರು ಹೋದ ತಕ್ಷಣ ಮೊದಲೇನು ಮಾಡ್ತಾರೆ, ಬರೀ ಸ್ಕ್ಯಾನಿಂಗ್, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, CT ಸ್ಕ್ಯಾನ್ ಮಾಡಿಸ್ಬೇಕು, MRI ಸ್ಕ್ಯಾನ್ ಮಾಡಿಸ್ಬೇಕು, ಆ ಸ್ಕ್ಯಾನ್ ಈ ಸ್ಕ್ಯಾನ್ ಅಂತ ಒಂದು 20 ಸ್ಕ್ಯಾನ್ ಬರೀತಾರೆ. 5,000 to 10,000 ಆರಾಮಾಗಿ ಹೋಗುತ್ತೆ. ಮತ್ತು ನಮಗೇನು ಬೆನಿಫಿಟ್ಸು ಇಲ್ಲ. ಒಂದಿಷ್ಟು ಗುಳಿಗೆ, ಟ್ಯಾಬ್ಲೆಟ್ಸು, ಔಷಧಿ ಎಲ್ಲ ಬರ್ಕೊಡ್ತಾರೆ. ಅದನ್ನು ತೊಗೊಂಡ್ರೆ ಮತ್ತೆ ಬ್ಯಾಡ್ ಎಫೆಕ್ಟ್ಸು, ಒಂದು ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ಮತ್ತು ಏನೇನೋ ಎಲ್ಲ ಸೈಡ್ ಎಫೆಕ್ಟ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಅದರಿಂದ. ಅದಕ್ಕೆ ನಾನು ಇವಾಗೂ ನಮ್ಮ ಮೆಡಿಸಿನ್ ತೊಗೊಳ್ತಾ ಇದ್ದಿಲ್ಲ, ಯಾವ ಒಂದು ಟ್ಯಾಬ್ಲೆಟ್ ತೊಗೊಳ್ತಾ ಇಲ್ಲ ನಾನು. ಬರೀ ಸೆರಾಕೇರ್ ಟ್ರೀಟ್ಮೆಂಟ್ ಏನಿದೆ ಅದನ್ನಷ್ಟೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ. ನಾನಿವಾಗ ನನ್ನ ಮನಸ್ಸಿಗೆ ಅಂದರೆ ಇನ್ನು ನಾನು ಕ್ಯೂರ್ ಆಗ್ತೀನಿ, ಪೂರ್ತಿ ಕ್ಯೂರ್ ಆಗ್ತೀನಿ ಅನ್ನೋ ಮನೋಭಾವನೆ ನನಗೆ ಬಂದಿದೆ. ಅದನ್ನು ನಾನು ಇನ್ನೊಂದು ಪ್ರಶ್ನೆ, ಇವಾಗ ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ನೋಡಿ ಏನು ಹೇಳ್ತಾರೆ? ಮುಂಚೆಗೂ ಇವಾಗೂ ಚೇಂಜಸ್ ಆಗ್ತಾ ಇದೆಯಾ? ಸೆರಾಕೇರಿಗೆ ಹೋಗು ಅಂತಾರ, ಇಲ್ಲ ಬೇಡ ಅಂತ ಹೇಳ್ತಾರ? ಅದನ್ನೇ ಹೇಳಬೇಕು ನಾನು. ಮುಂಚೆ ಅವ್ರೇನಂತಿದ್ರು, ನಾನು ಇಲ್ಲಿ ಫಸ್ಟ್ ಟೈಮ್ ಬರಬೇಕಾದ್ರೆ ಹೇಳಿದ್ರು ಅವರು, ಅಲ್ಲ ಇಷ್ಟೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಗೆಲ್ಲ ತೋರಿಸಿದ್ದೀವಿ, ಎಲ್ಲೂ ಕಡಿಮೆ ಆಗಿಲ್ಲ, ಅಲ್ಲಿ ಏನು ದುಡ್ಡು ಇಲ್ಲ, ಫ್ರೀಯಾಗಿ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತೀಯ, ಅಲ್ಲೇ ಹೆಂಗೆ ಆರಾಮಾಗುತ್ತೆ, ಬೇಡ ಅಂತಂದಿದ್ರು ಅವ್ರು ನನಗೆ. ಬಟ್ ನಾನು ಅವ್ರಿಗೆ ಚಾಲೆಂಜ್ ಮಾಡಿ ಬಂದಿದ್ದೆ. ನನಗೊಂದು 15 ದಿನ ನಾನು ಬಿಡ್ರಿ, ನೀವು ಹೆಂಗಾರ ಮಾಡ್ಕೊರಿ, ಮನೆಯೊಳಗೆಲ್ಲ ಸರ್ ಮಕ್ಕಳು ಅತ್ತೆ ಮಾವ ಎಲ್ಲ ಇದ್ರಲ್ಲ, ನೀವು ಹೆಂಗಾರ ಮಾಡ್ಕೊಂಡು ನನಗೆ ಬರೀ ಒಂದು 15 ದಿನ ಬಿಡ್ರಿ, 15 ದಿನದೊಳಗೆ ನನಗೆ ಆರಾಮಾಯಿತು ಹಂಗೆ, ಇಲ್ಲಾಂದ್ರೆ ನೆಕ್ಸ್ಟ್ ನೀವು ಹೆಂಗೆ ಹೇಳ್ತಿಲ್ಲ ನಾನು ಹಂಗೆ ಹೇಳ್ತೀನಿ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿಸ್ಕೋಬೇಕಂತ ಹೇಳಿದ್ರು ಅವರು. ಇಲ್ಲಿ ಗುಣ ಆಗಲಿಲ್ಲ ಅಂದರೆ ನೀವು ಆಪ್ರೇಷನ್ ಮಾಡಿಸ್ಕೋಬೇಕಂತ ಹೇಳಿದರು. ನಾನು ಹ್ಞೂ ಅಂತ ಬಂದಿದ್ದೆ. ನನಗೆ ಕ್ಯೂರ್ ಆಯಿತು, ಅವರಿಗೂ ಖುಷಿ ಆಯಿತು. ಈಗ ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಅವರೇ ಒತ್ತಾಯ ಮಾಡಿ ಪುಷ್ ಮಾಡಿ ಕಳ್ಸಿದ್ರು, ಹೋಗು. ನಮಗೆಲ್ಲ ಬಾಳೆಹಣ್ಣು ತಂದ್ಕೊಂಡು ಕೊಟ್ಟಿದ್ರು ತಿನ್ನಕ್ಕೆ. ಅವರು ಈಗ ರಜೆ ಇದೆ, ನೀನು ಹೋಗು ಟ್ರೀಟ್ಮೆಂಟ್ ತೊಗೊಂಡು ಬಾ ಅಂತ ಅವರೇ ಫೋರ್ಸ್ ಮಾಡಿ ನನ್ನ ಈ ಸಾರಿ ಕಳಿಸಿದ್ರು. ಅಷ್ಟು ಖುಷಿಯಾಗಿದ್ದಾರೆ ಅವರು. ಇವಾಗ ಆಪರೇಷನ್ ಹೇಳಿದ್ರಲ್ವಮ್ಮ, ಆಪರೇಷನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಏನಾದರೂ ಹೇಳಿದ್ರಾ? ಆಪರೇಷನ್ಗೆ ಸುಮಾರು ಒಂದು 5 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. ಗ್ಯಾರಂಟಿ ಇಲ್ಲ? ಅದು ಗ್ಯಾರಂಟಿ ಇಲ್ಲ. ಸುಮಾರು ಎಷ್ಟು ಲಕ್ಷ? 5 ಲಕ್ಷ ಖರ್ಚಾಗುತ್ತೆ. ಅದು ಬೆನ್ನಲ್ಲಿ 3 ಜಾಗದಲ್ಲಿ ಏನಾಗಿದೆ, ನರ ಫುಲ್ ಹದಕಿ ಇದೆ. ಆಪರೇಷನ್ ಮಾಡ್ಲೇಬೇಕು 3 ಜಾಗದಲ್ಲಿ. ಯೋಚನೆ ಮಾಡಿ, ಅದು ಬೆಸ್ಟ್ ಇದು ಬೆಸ್ಟ್? ಯಾವ್ದು ಬೆಸ್ಟಪ್ಪ ಅಮ್ಮ? 5 ಲಕ್ಷ ಕೊಟ್ಟು ಆಪರೇಷನ್ ಮಾಡಿಸ್ಕೊಂಡ್ರು ಕೂಡ ಏನಿಲ್ಲ, ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಕೊಡಲ್ಲ, ಬಟ್ ಆಪರೇಷನ್ ಮಾಡ್ತೀವಿ. ಇದ್ಯಾವ ನ್ಯಾಯ ಇದೆಯಾ? ಆದ್ರೆ ಸೆರಾಕೇರಲ್ಲಿ ನ್ಯಾಯ ಸಿಗ್ತಾ ಇದೆ ಅಲ್ವಾ? ಸಿಗ್ತಾ ಇದೆಯಾ ಇಲ್ವೋ? ಒಂದೇ ಒಂದು ಚಾಕ್ಲೇಟ್ ಕೂಡ ನಾವು ನಿಮ್ಮ ಹತ್ರ ಇಸ್ಕೊಳಲ್ಲ. ಗುಣ ಆಗ್ತಾ ಇದ್ದೀರಾ ಇಲ್ವೋ? ಆಗ್ತಾ ಇದ್ದೀರಾ ಅಮ್ಮ? ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಮಗ. ನಾನು ನಮ್ಮೂರಲ್ಲಿ ಕೂಡ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸೆರಾಕೇರ್ ಅಂತ ಸೆಂಟರ್ ಇದೆ ಬೆಂಗಳೂರಲ್ಲಿ. ನಮ್ಮ ಸಿಸ್ಟರ್ ಇದ್ದಾಳೆ, ಅವಳಿಗೂ ಕೂಡ ಪ್ರಾಬ್ಲಮ್ ಇದೆ, ಅವಳಿಗೂ ಹೇಳಿದ್ದೀನಿ. ಅಲ್ಲಿ 7-8 ಸೆಂಟರ್ ಐತಲ್ಲ, ನಿನಗೆ ಯಾವ್ದು ನಿಯರ್ ಆಗುತ್ತೋ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋ ಅಂತ ಅವಳಿಗೂ ಹೇಳಿದ್ದೀನಿ. ನಾನು ಫ್ರೆಂಡ್ ಸರ್ಕಲ್ಗೆ ಎಲ್ಲ ನಾನು ಮ್ಯಾಟ್ ಎಲ್ಲ ತೊಗೊಂಡೋಗಿದ್ದೀನಿ. ನಮ್ಮ ಮನೇಲಿ ಎಲ್ರಿಗೂ ಅದು ಯೂಸ್ ಆಗ್ತಾ ಇದೆ. ನಮ್ಮ ಅತ್ತೆ, ನಮ್ಮ ಮದರು, ನಮ್ಮ ಫಾದರು ಎಲ್ಲರೂ ಕೂಡ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ತುಂಬ ಹಿತ ಅನ್ನಿಸ್ತಾ ಇದೆ. ಚೆನ್ನಾಗಿದೆ. ನೀನು ಕೇಳಬೇಕು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಜೋರಾಗಿ ಚಾಪ